ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ನಾಗೇಶ್ವರ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ನಾಗೇಶ್ವರ ದೇವಸ್ಥಾನ ಗುಜರಾತ್ನ ದ್ವಾರಕಾದಲ್ಲಿದೆ. ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನಿವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾಗೇಶ್ವರ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊಟ್ಟ ಮೊದಲನೆಯ ಜ್ಯೋತಿರ್ಲಿಂಗ ಎಂದು ಹೇಳಲಾಗಿದೆ. ಗುಜರಾತ್ನ ದ್ವಾರಕಾದಲ್ಲಿರುವಂತಹ ಈ ದೇವಾಲಯ ಹಿಂದೂ ದೇವಾಲಯ. ಇದು ದೇವಾಲಯದ ಒಳಾಂಗಣ ಚಿತ್ರಣ. ದೇವಾಲಯವು ತುಂಬ ವಿಸ್ತಾರವಾಗಿದೆ, ವಿಶಾಲವಾದಂತಹ ಪ್ರದೇಶವನ್ನು ಒಳಗೊಂಡಿದೆ ಈ ದೇವಾಲಯ. ನಾವು ಈ ದೇವಸ್ಥಾನಕ್ಕೆ ಹೋದಾಗ ರಾತ್ರಿ ಆಗಿದ್ದರಿಂದ ದೀಪಾಲಂಕಾರದಿಂದ ದೇವಾಲಯ ಜಗಜಗಿಸ್ತಾ ಇತ್ತು. ಇನ್ನು ಹೊರಭಾಗದಲ್ಲಿ ಇರುವಂತಹ ಶಿವನ ಒಂದು ಸ್ಟ್ಯಾಚ್ಯೂ ಇಲ್ಲಿಯ ಒಂದು ಆಕರ್ಷಣೆಯಾಗಿದೆ. ದೇವಾಲಯ ವಿವಿಧ ರೀತಿಯ ಕೆತ್ತನೆಯಿಂದ ಕೂಡಿದ್ದು ಕಲಾಪೂರ್ವಕವಾಗಿದೆ. ಅಷ್ಟೇ ಅಲ್ಲದೆ ಈ ದೇವಾಲಯದ ಆಕಾರವು ಮಲಗಿದ ಮನುಷ್ಯನ ಆಕೃತಿಯಲ್ಲಿದೆ. ಶ್ರಾವಣ ಮಾಸ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ನಮಸ್ಕಾರ. ಈಗ ನಾವು ನಾಗೇಶ್ವರ ಜ್ಯೋತಿರ್ಲಿಂಗದ ಬಳಿ ಬಂದು ಒಳಗಡೆ ಹೋಗಿ ಒಳ್ಳೆ ಮಂಗಳಾರತಿ ಸಮಯದಲ್ಲಿ ದೇವರ ದರ್ಶನ ಮಾಡಿ ಭಗವಂತನಿಗೆ ಅಲ್ಲೆಲ್ಲ ಅಭಿಷೇಕಕ್ಕೆಲ್ಲ ನೀರು ಹಾಕಿ ಅಲ್ಲಿ ಆಶೀರ್ವಾದ ಪಡೆದು ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಆಶೀರ್ವಾದ ಮಾಡಿ ಹೊರಗಡೆ ಬಂದಿದ್ದೀವಿ. ಇವತ್ತು ನಾವು ಹೋಗಿ ಹಾಲ್ಟಾಗಿ ನಾಳೆ ದ್ವಾರಕಾಧೀಶನ ದರ್ಶನ ಮಾಡ್ತೀವಿ. ದ್ವಾರಕಾಧೀಶ ರುಕ್ಮಿಣಿ ದೇವಿ ದರ್ಶನ ಮಾಡಿಕೊಂಡು ನಂತರ ನಾವು ಸೌರಾಷ್ಟ್ರ ಸೋಮನಾಥನ ದರ್ಶನ ಮಾಡ್ತೀವಿ. ಮಂದಿರದ ಆವರಣದಲ್ಲೇ ಇರುವಂತಹ 125 ಅಡಿ ಎತ್ತರದ ಶಿವನ ಮೂರ್ತಿ ಇಲ್ಲಿನ ಆಕರ್ಷಣೆಯಾಗಿದೆ. ದಾರ್ಕವನ ಎಂದು ಕೂಡ ಕರೆಯಲ್ಪಡುವ ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂತಂದರೆ, ಇಲ್ಲಿನ ಲಿಂಗವನ್ನು ಸ್ಪರ್ಶಿಸಿದರೆ ನಾವು ಮಾಡಿದ ಪಾಪಗಳು ಮುಕ್ತವಾಗುತ್ತವೆ ಎಂದು ಹೇಳಲಾಗುತ್ತದೆ.